ಹೆಲೋ ಸ್ಟೂಡೆಂಟ್ಸ್, ಈಗ ಎಲ್ಲ ವಿದ್ಯಾರ್ಥಿಗಳು KCT ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಇದೇ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಸೊ ಸದ್ಯಕ್ಕೆ ಅಫಿಷಿಯಲ್ ಆಗಿ ಎಲ್ಲೂ ಸಹ ಮಾಹಿತಿ ಇಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಇದೇ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳೋದಾದರೆ, ಸೊ ಇದೀಗ ವಿದ್ಯಾರ್ಥಿಗಳಿಗೆಲ್ಲ ನಿಮಗೆ KCT ರಿಸಲ್ಟ್ ಅನೌನ್ಸ್ ಆದ ನಂತರ ವಿದ್ಯಾರ್ಥಿಗಳು ನಿಮ್ಮೊಂದು ರ್ಯಾಂಕ್ ಅನುಗುಣವಾಗಿ ನೀವು ಆಪ್ಷನ್ ಟ್ರೀ ಮಾಡ್ತೀರಾ, ಅಥವಾ ಕೆಲವು ವಿದ್ಯಾರ್ಥಿಗಳು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ ನೀವು ಏನು ಮಾಡ್ತೀರಾ, ಇದು ಮ್ಯಾನೇಜ್ಮೆಂಟ್ ಸೀಟನ್ನು ಪಡ್ಕೊಳ್ತೀರಾ. ಓಕೆನಾ? ಸೊ ಆ ರೀತಿ ಇನ್ನೂ ರಿಸಲ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ಸೊ ತುಂಬ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟನ್ನು ಪಡ್ಕೊಳ್ಳೋದಕ್ಕೆ ಇದೀಗ ಪ್ಲ್ಯಾನ್ಗಳನ್ನು ಅಥವಾ ಅವರು ಯೋಚನೆಯನ್ನು ಮಾಡಲಾಗ್ತದೆ. ಸೊ ಈ ಕಾರಣದಿಂದಾಗಿ ಮುಖ್ಯವಾದ ಮಾಹಿತಿಯನ್ನು ತಿಳ್ಕೊಳೋದಾದರೆ, ನೀವು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ರಿಸಲ್ಟ್ ಬಂದ ನಂತರ ಸೊ ನಿಮ್ಮ ರ್ಯಾಂಕ್ ಅನುಗುಣವಾಗಿ ಸೊ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಲಾಸ್ಟ್ ಇಯರ್ ಕಟ್ ಆಫನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಇಯರಲ್ಲಿ ಏನಾದರೂ ಸೀಟ್ ಸಿಕ್ಕಿದ್ರೆ ಒಂದು ಕಾಲೇಜ್ಗಳು ನಿಮಗೆ ಇಷ್ಟ ಇದ್ದರೆ ಸೊ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಆಫ್ಟರ್ ದಟ್ ನೀವು ಇಂಟ್ರೆಸ್ಟ್ ಇದ್ದರೆ ನಿಮಗೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮೂಲಕ ಸೀಟನ್ನು ಪಡ್ಕೋಬೋದಾಗಿರುತ್ತೆ. ಸೊ ಆದರೆ ಈಗಲೇ ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗ್ಲೇ ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಸೊ ಮ್ಯಾನೇಜ್ಮೆಂಟನ್ನು ಮೊದಲಿಗೆ ಸೀಟನ್ನು ಬುಕ್ ಮಾಡಿ ಇಟ್ಕೊಳ್ಳೋ ಥರ ಇದು ಆಗ್ತಿದ್ದಾವೆ ಅಂತ ಹೇಳಿ. ಸೊ ರಿಸಲ್ಟ್ ಬಂದ ಮೇಲೆ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋದು ಬೆಟರ್ ಆಗಿರುತ್ತೆ. ಬಿಕಾಸ್ ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿದ್ರೆ ಸೊ ಆವಾಗ ನೀವು ಮುಂಚಿತವಾಗ್ಲೇ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ಪಡ್ಕೊಂಡಿದ್ರೆ ಸೊ ಆಗ ಇದಾಗುತ್ತಲ್ವ. ಸೊ ಆ ಕಾರಣದಿಂದಾಗಿ ರಿಸಲ್ಟ್ ಬಂದ ನಂತರ ಯಾವುದೇ ಒಂದು ತೀರ್ಮಾನ ಮಾಡೋದು ಬೆಟರ್ ಆಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ. ಓಕೆನಾ? ಸೊ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ, ಎಕ್ಸಾಮಲ್ಲಿ ಸರಿಯಾಗಿ ಅಟೆಂಡ್ ಮಾಡಿಲ್ಲ, ನನ್ನ ರ್ಯಾಂಕ್ ತುಂಬ ಜಾಸ್ತಿ ಬರ್ಬೋದು ಅಂತ ಏನಾದರೂ ಅನಿಸಿದ್ರೆ ಸೊ ನಿಮ್ಮ ಅಭಿಪ್ರಾಯ ಅದು. ಬಟ್ ರಿಸಲ್ಟ್ ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರೆ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋದು ಬೆಟರ್ ಆಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಅದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.